ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ, ಇವಾಗ ಮೆಕ್ಕೆಜೋಳ ಸೀಸನ್ ಆಗಿದ್ದರಿಂದ ನಮ್ಗೆ ಈಸಿಯಾಗಿ ಹೊಲದಾಗ ಮೆಕ್ಕೆಜೋಳ ಸಿಗ್ತಾವೆ. ಹಾಗಾಗಿ ಈ ಮೆಕ್ಕೆಜೋಳ ಹಸಿ ತೆನೆನ ನಾವು ಈ ರೀತಿ ಕುದಿಸಿ ತಿಂತೀವಿ. ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ನೋಡ್ರಿ, ನಾವು ಮಕ್ಕಿ ತೆನೆನ ಯಾವ ರೀತಿ ಕುದಿಸೇವಿ, ಅದಕ್ಕೆ ಯಾವ ಥರ ನಾವು ಹದವನ್ನು ಮಾಡಿ ತಿಂತೀವಿ ಅನ್ನೋದು ನನ್ನ ಇವತ್ತಿನ ವಿಡಿಯೋ. ಬರ್ರಿ ಮಾಡೋಣಂತ. ನಾನಿವಾಗ ಒಂದು 5 ಮಕ್ಕಿ ತೆನೆ ತೊಗೊಂಡು ಬಂದೀವಿ. ನೋಡ್ರಿ, ಈ ಥರ ಇರ್ತಾವೆ. ಹೊಲ್ದಾನು ಮುರ್ಕೊಂಡು ಬಂದೀವಿ. ಇವ್ಕೂರ್ನ ಇವಾಗ ನಾವು ಸುಲ್ಕೋತೀವಿ. ಇದು ಮ್ಯಾಗಿಂದೆಲ್ಲ ಸೊಪ್ಪಿ ತಕ್ಕೋತೀವಿ. 5 ಮಕ್ಕಿ ತೆನೆಯಿಂದ ಎಷ್ಟು ಮಕ್ಕಿ ತೆನೆ ಬಜಾರೊಳಗದೆಲ್ಲ ನಾವು 20 ರೂಪಾಯಿ ಅಷ್ಟು ಎಲ್ಲ ಕೊಟ್ಟೆಲ್ಲ ತಗೋತೀವಿ. ಆದ್ರೆ ಅಷ್ಟು ನಾವು ಮನೆ ಹೊಲದೊಳಗೆ ತಂದು ಮಾಡ್ಕೊಂಡು ತಿಂದಷ್ಟು ಟೇಸ್ಟ್ ನಮಗೆ ಸಿಗಂಗಿಲ್ಲ, ಅಷ್ಟೊಂದು ತೃಪ್ತಿನೂ ಸಿಗಂಗಿಲ್ಲ. ನಾವೇ ಮಾಡ್ಕೊಂಡು ತಿಂದ್ರೆ ನಮ್ಗೊಂಥರ ಖುಷಿಯಾಗಿರ್ತೈತಿ. ನೋಡಿರಿ, ಈ ಥರ ಮಕ್ಕಿ ತೆನೆ ಎಷ್ಟು ಚಂದ ಅದಾವೆ ನೋಡಿರಿ. ಇದನ್ನೆಲ್ಲ ಸುಲಿದು ಈ ಥರ ಸ್ವಚ್ಛ ಮಾಡ್ಕೋತೀವಿ. ನೋಡಿರಿ, ಎಷ್ಟು ಕಲರ್ ಅದಾವು. ನ್ಯಾಚುರಲ್ ಆಗಿರೋದು. ಬಜಾರೊಳಗೆ ಅದಕ್ಕೆ ಅರ್ಶಿಣ ಪುಡಿ ಏನೇನೋ ಹಾಕಿ ಮಾಡ್ತಾರೆ. ನೋಡಿರಿ, ನಾವು ನಮ್ಮ ಹೊಲದೊಳಗೆ ಸಿಗುವನ್ನು ತೊಗೊಂಡು ಬಂದು ನಾವೇ ಮಾಡ್ಕೊಂಡು ತಿಂದೇವಂದ್ರೆ ನಮ್ಮ ಮನಸ್ಸಿಗೆ ಎಷ್ಟೊಂದು ತೃಪ್ತಿ ಅನ್ನಿಸ್ತೈತಿ. ನೋಡಿರಿ, ನಾನಿವಾಗ 5 ಮಕ್ಕಿ ತೆನೆ ತೊಗೊಂಡಿದ್ನೆಲ್ಲ ಒಂದೊಂದು ಸುಲ್ಕೊಳಕತ್ತೀನಿ. ಇವು 5 ಮಕ್ಕಿ ತೆನೆ ಕುದಿಸಿದ್ರೆ ಮನೆಯವ್ರು ಎಲ್ಲರಿಗೆ ಆಗುವಷ್ಟು ಸಿಗ್ತಾವೆ. ಮನೆಯೊಳಗೆ ಮಾಡ್ಕೊಂಡ್ರೆ ಅದೇ ರೊಕ್ಕ ಕೊಟ್ಟು ತೊಗೊಂಡ್ರೆ ಅಷ್ಟೊಂದು ಏನು ಬರೋಂಗಿಲ್ಲ. ನೋಡಿರಿ, ನಾನಿವಾಗ ಒಂದೊಂದು ಎಲ್ಲ ಮಕ್ಕಿ ತೆನೆನೂ ಸುಲ್ಕೊಳಕತ್ತೀನಿ ನಾನು ಈ ರೀತಿ. ನೋಡಿರಿ, ಎಷ್ಟು ಕಾಳದಾವು, ಎಷ್ಟೊಂದು ದಪ್ಪಗೆ ಕಾಳದಾವು. ನೋಡಿರಿ, ಇಷ್ಟು ಮಕ್ಕಿ ತೆನೆ ಎಷ್ಟು ಟೇಸ್ಟಾಗಿರ್ತಾವೆ. ಇವು ಎಲ್ಲ ಸೀಸನ್ ಒಳಗೂ ಸಿಗಲ್ಲ, ಇದಕ್ಕೂ ಒಂದು ಸೀಸನ್ ಇರ್ತೈತಿ. ಇವಾಗಿದು ಮಕ್ಕಿ ಸೊಳ ಸೀಸನ್ ಇದು. ನೋಡಿರಿ, ನಾನು ಇವಾಗ ಸುಲ್ಕೊಳಕತ್ತೀನಿ. ನಾನು ಇವೆಲ್ಲ ಸುಲಿದು ಇಟ್ಟ ಮ್ಯಾಗ ನಾನು ಇದಕ್ಕೆ ನೋಡಿರಿ ಈ ಥರ ಸುಲ್ಕೊಂಡೀನಿ. ಎಷ್ಟು ಅದಾವೆ ನೋಡಿರಿ, ಇವು 5 ತೆನೆ ಎಷ್ಟು ಆಗತ್ತೆ ನೋಡಿರಿ ನಾವು ಕುದಿಸ್ಕೊಂಡ್ರೆ. ಇವಾಗ ಇವ್ಕೂರ್ನ ಕುದಿಸ್ಕೊಳಕ್ಕೆ ನಾನೊಂದು ದೊಡ್ಡ ಗುಂಡ್ಗಿ ತೊಗೊಂಡೀನಿ. ನಾನು ಗುಂಡ್ಗಿ ತೊಗೊಳಕತ್ತೀನಿ ಇವಾಗ. ಈ ಗುಂಡ್ಗಿ ತೊಗೊಂಡು ನಾನು ಇವ್ಕೂರ್ನ ಒಂದು ತೆನೆಯೊಳಗೆ 2 ಭಾಗ ಮಾಡ್ಕೋತೀನಿ. ನಾನೀಗ 2 ಭಾಗ ಮಾಡಿಕೊಂಡು ಗುಂಡ್ಗಿ ಒಳಗೆ ಹಾಕ್ತೀನಿ. ಇವಾಗ ಹಾಕಿ ಎಲ್ಲನೂ ಮುರಿದು ಭಾಗ ಮಾಡಿ ಹಾಕೊಳಕತ್ತೀನಿ ನಾನು. ಈ ಥರ ಮಾಡ್ಕೇಶಂತ್ರ ನಾನು ಇದಕ್ಕೆ ನೀರು ಹಾಕಿ ಕುದಿಸ್ಕೊಳಕ್ಕೆ ಇಟ್ಕೋತೀನಿ. ನೋಡಿರಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋತೀವಿ. ನಮ್ಮ ಹಳ್ಳಿ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ, ಈ ರೀತಿ ಹಾಕ್ಕೊಂಡೀನಿ. ಇದಕ್ಕೆ ನಾನು ಇವಾಗ ನೀರು ಹಾಕ್ಕೊಳತ್ತೀನಿ. ನಾನು ನೀರು ಹಾಕ್ಕೊಂಡು ನಾನು ಇವನ್ನ ಕುದಿಸ್ಕೊಳಕ್ಕೆ ಇಡೋಣ ಬರ್ರಿ. ನೋಡಿರಿ, ಇವಾಗ ಇದು ಒಲೆ ಹತ್ತೈತಿ. ನಾನೇನು ಗುಂಡ್ಗಿ ತೊಗೊಂಡೀನಿ, ಅದನ್ನ ಇವಾಗ ಈಗ ಒಲೆ ಮ್ಯಾಗ ಇಡ್ತೀನಿ. ಒಲೆ ಮ್ಯಾಗಿಟ್ಟು ಕುದಿಸ್ಕೊತೀನಿ ನಾನು. ಇವೆಲ್ಲ ಈ ಥರ ಎಲ್ಲ ಸಣ್ಣವರಿದ್ದಾಗಂತೂ ಅವ್ವ ಅದು ಮಾಡಿಕೊಡ್ತಿದ್ರು. ಭಾರಿ ಸಣ್ಣವರಿದ್ದಾಗ ನಮಗೆಲ್ಲ ತಿನ್ನೋದಕ್ಕೆ ಇದೆ. ನಾವೇನು ಅಂಗಡಿ ಅದು ಹೋಗಿ ಏನೂ ತಂದು ತಿಂತಿದ್ದಿಲ್ಲ. ಒಂದೊಂದು ಸೀಸನ್ ಒಳಗೆ ಒಂದೊಂದು ತಿನ್ನೋದಕ್ಕೋಸ್ಕರ ನಾವು ಕಾಯ್ಕೋತ ಕುಂದಿರ್ತಿದ್ವಿ. ಇದು ಮೆಕ್ಕೆಜೋಳ ಸೀಸನ್, ಹಾಗಾಗಿ ನಾವು ಮಕ್ಕಿ ತೆನೆ ಯಾವಾಗ ತರ್ತಾರೆ, ನಮ್ಗೆ ಯಾವಾಗ ಕುದಿಸ್ಕೊಡ್ತಾರೆ ಅಂತ ಕಾಯ್ಕೋತ ಕುಂದಿರ್ತಿದ್ವಿ ನಾವು. ನೋಡಿರಿ, ನಾವು ನಮ್ಮ ಮಕ್ಕಳಿಗೂ ಇದೇ ಥರ ಮಾಡಿಕೊಡ್ತೀವಿ. ನೋಡಿರಿ, ನಾನೆಷ್ಟು ನೀರು ಹಾಕಿ ಕುದಿಸ್ಲಾಕ ಇಟ್ಟೀನಿ ನಾನು. ಇದನ್ನು ಮ್ಯಾಗ ಮುಚ್ಚಿ ಭಾಳ ಹೊತ್ತಿನ ತನಕ ಕುದಿಸ್ಬೇಕು. ಯಾಕಂದ್ರೆ ಅವು ಮಕ್ಕಿ ತೆನೆ ಎಲ್ಲ ಕುದಿಬೇಕಲ್ಲ, ಕಾಳೆಲ್ಲ ಬೇಯಬೇಕು. ಹಾಗಾಗಿ ಜೋರ ಉರಿಯಲ್ಲಿ ಕುದಿಸ್ತೀನಿ ನಾನು. ಇವಾಗ ಮುಚ್ಚಿಟ್ಟು ಕುದಿಸ್ಲಾಕತ್ತೀನಿ. ನೋಡಿರಿ, ಇದು ಭಾಳ ಹೊತ್ತನ ಕುದಿಸಕ್ಕೆ ಬಿಟ್ಟಿದ್ದೆ ನಾನು. ಇವಾಗ ತೆಗೆದು ನೋಡೋಣ ಬರ್ರಿ ಹೆಂಗಾಗ್ಯಾವಂತ. ಈ ಥರ ಕುದಿಸ್ತಿದ್ವಿ. ನೋಡಿರಿ, ಇನ್ನೂ ಭಾಳ ಜಾಸ್ತಿ ನೀರು ಅದಾವೆ, ಹಾಗಾಗಿ ನೋಡಿ ಮುಚ್ಚಿಟ್ಟಿನಿ ನಾನು. ಸ್ವಲ್ಪ ಅರ್ಧಂಬರ್ಧ ಕುದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಅಲ್ಲಿ ಉಪ್ಪು ಕಾಣ್ಲಾತೈತೆ ನೋಡಿರಿ. ನೀರನ್ನು ಯಾವ ರೀತಿ ಹೊಯ್ದಾಡ್ಲಾತಾವು. ಒಂದು ಸ್ವಲ್ಪ ಅರ್ಧಂಬರ್ಧ ಮಕ್ಕಿ ತೆನೆ ಕುದ್ಮೇಲೆ ಉಪ್ಪು ಹಾಕಬೇಕು. ಯಾಕಂದ್ರೆ ಅದು ಮೊದಲ ಹಾಕಿದ್ರೆ ಮಕ್ಕಿ ತೆನೆ ಕಬ್ಬಿರ್ತಾವೆ. ಹಾಗಾಗಿ ಹಿಂದಗಡೆ ಹಾಕಿ ನಾನು ಕುದಿಸ್ಕೊಂಡೀನಿ. ಈಗ ಈ ಫುಲ್ ಎಲ್ಲ ಕುದ್ದಾವ್ರಿ. ಇವಾಗ ನಾವು ಹೆಂಗೆ ಕುದ್ದಾವ ಅಂತ ತೆಗೆದು ನೋಡೋಣ ಬರ್ರಿ. ನೋಡಿರಿ, ಈ ಥರ ನೀರೆಲ್ಲ ಹೊಯ್ದಾಡತ್ತಾವೆ. ಈ ಥರ ಮಕ್ಕಿ ತೆನೆ ಕುದಿಲಾಕತ್ತೈತಿ. ಇವಾಗ ಇದ್ರಾಗ ಒಂದು ತೆಗೆದು ನೋಡೋಣಂತ. ಭಾಳ ಅಂದ್ರೆ ಸುಡಾಕತ್ತೈತ್ರಿ ಅದು. ಎಷ್ಟು ನೀರು ಹೊಯ್ದಾಡತ್ತಾವೆ ನೋಡಿರಿ. ಕೈಯೆಲ್ಲ ಸುಡ್ಲಾತಿತ್ತು. ಭಾಳ ಕಷ್ಟಪಟ್ಟು ತೊಗೊಂಡೀನಿ ನಾನು.
ಒಂದೇ ಕಾಳು ತೊಗೊಂಡು ಇವಾಗ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಒಂದೇ ಕಾಳು ತೊಗೊಂಡಿನಿ. ಎಷ್ಟು ಮೆತ್ತಗಾಗಿ ಮೆಕ್ಕೆ ತೆನಿ ಕುದ್ದೈತಿ. ಇವಾಗ ಇದು ಕುದ್ದೈತ್ರಿ, ಇದನ್ನು ತಕ್ಕೊಳ್ಳೋಣ ಬರ್ರಿ. ನೋಡಿರಿ, ಇದನ್ನು ನಾನು ಇವಾಗ ಒಲೆ ಮ್ಯಾಗಿಂದ ತೆಳಗೆ ತೊಗೋತೀನಿ. ಈ ಥರ ತೊಗೊಂಡು ಇದ್ರೊಳಗೆ ನೀರು ಅದಾವಲ್ಲ, ಆ ನೀರನ್ನ ನಾನು ಚೆಲ್ತೀನಿ. ನೀರು ತೆಗೆದು ಮೆಕ್ಕೆ ತೆನಿ ಅಷ್ಟೇ ತೊಗೋತೀನಿ ನಾನು. ನೋಡಿರಿ, ಎಷ್ಟೊಂದು ಜಡ ಬರಲ್ಲ ತನ ಕುದಿಸ್ಕೊಂಡಿವಿ. ನೋಡಿರಿ, ಈ ಥರ ಕುದ್ದವು. ನೋಡಿರಿ, ಈ ಥರ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನನ್ನ ವೀಡಿಯೋಗಳು ನೋಡಿರಿ. ನಿಮ್ಗೆ ಏನಾರ ಯಾವ ಥರ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಇವಾಗ ನಾನು ನೀರು ತೆಗ್ದೀನಿ. ಮೆಕ್ಕಿತೀನಿ ಒಂದೊಂದಂತೆ ಒಂದು ಪುಟ್ಟಿ ಒಳಗೆ ಹಾಕ್ಕೊಳಕತ್ತೀನಿ. ನನ್ನ ವೀಡಿಯೋಗಳು ನೋಡಿ ನಿಮ್ಗೆ ಏನಾರ ಹೇಳಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಒಂದು ಪುಟ್ಟಿಗೆ ಆಗುವಷ್ಟು ಮೆಕ್ಕೆ ತೆನೆ ಆಗ್ಯಾವ. ಬರೀ 5 ಮೆಕ್ಕೆ ತೆನೆ ತೊಗೊಂಡಿದ್ವಿ. ಅದೇ ನಾವು ರೊಕ್ಕ ಕೊಟ್ಟು ತೊಗೊಂಡ್ರೆ ನಾವು ಮಾಡಿದಂಥ ಖುಷಿ ಇರೋಂಗಿಲ್ಲ, ಇಷ್ಟೊಂದು ತೃಪ್ತಿ ಆಗಂಗಿಲ್ಲ. ನೋಡಿರಿ, ಈ ಥರ ಮೆಕ್ಕೆ ತೆನೆ ಕುದ್ದಾವು. ಫೈನಲ್ಲಾಗಿ ನೋಡಿರಿ ಎಷ್ಟು ಚಂದ ಬಂದಾವು. ಇವಕ್ಕೆ ನಾನೀಗ ಸ್ವಲ್ಪ ಆರ್ಲಾಕ ಬಿಡ್ತೀನಿ. ಒಂದು ನಿಮಿಷ ಅಷ್ಟು ಸ್ವಲ್ಪ ಮ್ಯಾಗಿಂದ ಉಗ ಎಲ್ಲ ಹೋಗ್ಲಾಕ ಬಿಡ್ತೀನಿ ನಾನು. ಬಿಟ್ಟು ನಾನು ಇದಕ್ಕೆ ಒಂದು ನಿಂಬೆಹಣ್ಣು ತಗೋತೀನಿ. ಒಂದು ಸ್ವಲ್ಪ ಉಪ್ಪು ತಗೊಂಡು ಇದಕ್ಕೆ ಹಚ್ಚಿ ಮನೆಯವ್ರು ಎಲ್ಲರಿಗೂ ಕೊಡ್ತೀನಿ ತಿನ್ನಕ್ಕೆ. ನೋಡಿರಿ, ಈ ಥರ ಆಗ್ಯಾವು. ನೋಡಿ ಎಷ್ಟು ಚಂದ ಕಾಣಿಸ್ಲಾಕತ್ತಾವು. ಕಾಳೆಲ್ಲ ಹಳದಿ, ನಾವು ಯಾವುದೇ ರೀತಿ ಕಲರ್ ಹಾಕಿಲ್ಲ, ಏನಿಲ್ಲ. ಎಷ್ಟೊಂದು ಹಳದಿ ಕಾಣ್ಲತ್ತವು. ಬಜಾರೊಳಗೆ ಅವಕ್ಕೆ ಹಳದಿ ಹಾಕಿ ಕುದಿಸ್ತಾರೆ. ನೋಡಿರಿ, ಒಂದು ಸ್ವಲ್ಪ ಉಗ ಹೋಗಕ್ಕೆ ಬಿಟ್ಟಿದ್ದೆ ನಾನು. ಇವಾಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣೊಳಗೆ ಭಾಗ ಮಾಡಿಕೊಂಡು ಅರ್ಧ ಭಾಗ ನಿಂಬೆಹಣ್ಣು ತೊಗೊಳತ್ತೀನಿ ನಾನು. ನನಗೆ ಸಣ್ಣ ಉಪ್ಪು ತೊಗೊಂಡು ನಿಂಬೆಹಣ್ಣು ಉಪ್ಪೊಳಗೆ ಅದ್ದಿ ನಾನು ಮೆಕ್ಕೆ ತೆನಿಗೆ ಹಚ್ತೀನಿ. ಸ್ವಲ್ಪ ಖಾರನೂ ಹಚ್ಕೋಬೋದು, ಆದರೆ ನಾನು ನಿಂಬೆಹಣ್ಣು ಉಪ್ಪು ಹಚ್ಚಿ ಕೊಡ್ಲಾತೀನಿ. ನೋಡಿರಿ, ಈ ಥರ ಎಲ್ಲ ನಿಂಬೆಹಣ್ಣು ಉಪ್ಪು ಪೂರ್ತಿ ಹಚ್ಚಿ ತಿಂದ್ರೆ ಭಾರಿ ಅಂದ್ರೆ ಭಾರಿ ಇರ್ತೈತಿ. ಈ ಸೀಸನ್ ಒಳಗೆ ಇದು ಸ್ಪೆಷಲ್. ಅದಕ್ಕಾಗಿ ನಾನು ವೀಡಿಯೋ ಮಾಡಿ ನಿಮ್ಮೆಲ್ಲರಿಗೂ ತೋರಿಸೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಇಷ್ಟೊತ್ತನ ಟೈಮ್ ಕೊಟ್ಟು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.